ಎಲ್ಲರಿಗೂ ನಮಸ್ಕಾರ. ನಿಮಶ್ಲ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ದಯಮಾಡಿ ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. 95% ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲ ಮಾಡೋದಕ್ಕೋಸ್ಕರ, ನೀವು ಸಪೋರ್ಟ್ ಮಾಡೋದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಹಳಷ್ಟು ಸ್ವಾರಸ್ಯಕರ ಉಪಯುಕ್ತ ಮಾಹಿತಿಗಳನ್ನು ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಹಂಚಿಕೊಳ್ತಾ ಇದ್ದೇವೆ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡುವ ವಿಚಾರ ಏನು ಅಂತಂದ್ರೆ ಕೃಷಿ ಮತ್ತು ನೀರು. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರು ನಗರದಲ್ಲಿ ನೋಡೋದಾದ್ರೆ ನೀರಿಗಾಗಿ ಪರದಾಟ ಆಗ್ತಾ ಇದೆ. ಬೇಸಿಗೆ ಕಾಲ ಬಂದಾಕ್ಷಣ ನೀರಿನ ಒಂದು ಹಾಹಾಕಾರ ಉದ್ಭವ ಆಗ್ತಾ ಹೋಗುತ್ತೆ. ಈಗ ಮಾರ್ಚ್ ತಿಂಗಳಾಗಿದೆ, ಇನ್ನು 2 ತಿಂಗಳ ಕಾಲ ನಾವು ಬೇಸಿಗೆಯನ್ನು ದಾಟಬೇಕಿದೆ. ಅಲ್ಲಲ್ಲಿ ನೀರಿನ ಕೊರತೆಗಳು ಉದ್ಭವ ಆಗಿದೆ. ಕುಡಿಯೋ ನೀರಿಗಾಗಿ ಕೊರತೆ ಉದ್ಭವ ಆಗಿದೆ. ಇದರಿಂದ ನಾವು ಹೊರಗೆ ಬರಬೇಕು ಅಂದ್ರೆ ಯಾವ ರೀತಿಯಾದಂತಹ ಯೋಚನೆಗಳು ಮಾಡಬೇಕು ಅನ್ನೋದನ್ನೆಲ್ಲ ಈ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾನು ಮಾತನಾಡಿದ್ದೇನೆ. ಆದರೆ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದ್ರೆ, ಕೃಷಿಯಿಂದ ನೀರು ಹೇಗೆ ಅಂತರ್ಜಲ ಮಟ್ಟ ಕುಗ್ಗುತ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ ಸುದೀರ್ಘವಾಗಿ ಮಾತನಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಕೆಲ ದಿನಗಳ ಹಿಂದೆ ನಾನು ಏನು ಮಾಡಿದೆ ಅಂದ್ರೆ, ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ. ಆ ಯೂಟ್ಯೂಬ್ ವಾಹಿನಿಯಲ್ಲಿ ಪಾನಿ ಫೌಂಡೇಶನ್ ಅಂತ ಹೇಳಿ ಖ್ಯಾತ ಚಲನಚಿತ್ರ ನಟರಾದಂತಹ ಅಮೀರ್ ಖಾನ್ ರವರ ಒಂದು NGO ಇದಾಗಿದೆ. ಇವರು ಒಂದು ಬರಡಾದಂತಹ ಒಂದು ಪ್ರದೇಶದಲ್ಲಿ ನೀರಿಗಾಗಿ ಹಾಹಾಕಾರವನ್ನು ಅನುಭವಿಸ್ತಿರುವಂತಹ ಒಂದು ಗ್ರಾಮೀಣ ಭಾಗದಲ್ಲಿ, ಮಹಾರಾಷ್ಟ್ರದ ಒಂದು ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಬೆಟ್ಟಗಳಲ್ಲಿ ಅಲ್ಲಲ್ಲಿ ಗುಂಡಿಗಳನ್ನು ಮಾಡಿ ಮಳೆ ನೀರನ್ನ ಶೇಖರಿಸುವ ಮೂಲಕ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಸರ್ಫೇಸ್ ಲೆವೆಲ್ ವಾಟರ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸರ್ಫೇಸ್ ಲೆವೆಲ್ ವಾಟರ್ ಅಂತಂದ್ರೆ ಭೂಮಿಯ ಮೇಲೆ ಹರಿಯುವಂತಹ ನೀರು, ಭೂಮಿ ಒಳಗಡೆ ಇರುವಂತಹ ನೀರನ್ನು ನಾವು ಅಂತರ್ಜಲ ಅಂತ ಕರಿತೀವಿ. ಈ ಒಂದು ಸರ್ಫೇಸ್ ಲೆವೆಲ್ ವಾಟರ್ ಹೆಚ್ಚಾಗೋದ್ರಿಂದ ಅವ್ರಿಗೆ ಏನಾಗಿದೆ, ಕೃಷಿ ಭೂಮಿಗೆ ಬೇಕಾದಂತಹ ನೀರು, ಅದರಷ್ಟೇ ಅಲ್ಲದೆ ಈ ಹೆಚ್ಚುವರಿ ನೀರನ್ನು ಅವರು ಮತ್ತೆ ಅಂತರ್ಜಲಕ್ಕೆ ಒಳಗೆ ಬಿಡ್ತಾ ಇದ್ದಾರೆ. ಆದ್ರಿಂದ ಅವರು ತುಂಬಾ ಫಲವತ್ತಾದಂತಹ ಒಂದು ನೆಲವನ್ನು ಹೊಂದಿದ್ದಾರೆ. ಹಾಗೆ ಅವರ ಒಂದು ಹಾಕಿರುವಂತಹ ಕೃಷಿ ಏನಿದೆ, ಯಾವ್ಯಾವ ರೀತಿಯಾದಂತಹ ದವಸ ಧಾನ್ಯಗಳನ್ನು ಅವರು ಹಾಕಿದ್ದಾರೋ ಅಥವಾ ಆಹಾರ ಧಾನ್ಯಗಳನ್ನು ಹಾಕಿದ್ದಾರೋ ಅವೆಲ್ಲವೂ ಸಹ ಅವರಿಗೆ ಹೆಚ್ಚು ಲಾಭವನ್ನ, ಇಳುವರಿಯನ್ನ ಕೊಡ್ತಾ ಇದೆ ಅನ್ನೋಂಥ ವಿಚಾರ. ಯಾಕೆ ಇದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಒಂದೇನು ಅಂತಂದ್ರೆ, ನಮಗೆ ಸರ್ಫೇಸ್ ಲೆವೆಲ್ ಅಂದ್ರೆ ಭೂಮಿಯ ಮೇಲಿರುವಂತಹ ನೀರು ಕುಗ್ಗಿ ಹೋಗ್ತಾ ಇದೆ. ಕಾರಣಗಳು, ಕೆರೆಗಳು ಬತ್ತಿ ಹೋಗ್ತಾ ಇದ್ದಾವೆ, ಅಥವಾ ಕೆರೆಗಳನ್ನ ಬೇರೆ ರೀತಿಯಲ್ಲಿ ಅದನ್ನ ಮಾರ್ಪಾಡು ಮಾಡಿ ಅಲ್ಲಿ ಉಳ್ಕೊಳ್ಳೋದಕ್ಕೋಸ್ಕರ ಒಂದು ಮನೆಯನ್ನ ಕಟ್ಟೋದಾಗಿರ್ಬೋದು, ಅಥವಾ ಖಾಸಗಿ ಒಂದು ಮಾಲ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಈ ನಗರ ಪ್ರದೇಶದಲ್ಲಿರುವಂತಹ ಕೆರೆ ಎಲ್ಲ ಬತ್ತಿ ಹೋಗ್ತಾ ಇದೆ. ಹಾಗೆ ಗ್ರಾಮೀಣ ಭಾಗದಲ್ಲೂ ಸಹ ಅಂತರ್ಜಲ ಮಟ್ಟ ಹಾಗೆ ಇದೆ ಅಂದ್ರೆ ಅದು ಸಹ ಕುಗ್ಗುತ್ತಾ ಇದೆ. ಇನ್ನೊಂದು ಕಾರಣ ಏನು ಅಂದ್ರೆ, ಇದಕ್ಕೆ ಸೋಲಾರ್ನ ಬಳಸ್ಕೊಂಡು, ಮೋಟರ್ಗಳನ್ನ, ಪಂಪ್ಸೆಟ್ಗಳನ್ನ ಉಪಯೋಗಿಸ್ಕೊಂಡು ಅಂತರ್ಜಲದಿಂದಿರುವಂತಹ ನೀರನ್ನೆಲ್ಲ ಹೀರುವಂತ ಒಂದು ಪ್ರಕ್ರಿಯೆ. ಇದಕ್ಕೆ ಸಬ್ಸಿಡಿ ಸರ್ಕಾರವೇ ನೀಡೋದ್ರಿಂದ ಅತ್ಯಂತ ಕಡಿಮೆ ಬೆಲೆಗೆ ಒಬ್ಬ ರೈತ ಈ ಒಂದು ಯೋಜನೆ ಅಡಿಯಲ್ಲಿ ನೀರನ್ನ ಎತ್ತಿ ಕೃಷಿಗಾಗಿ ಬಳಸ್ತಾ ಇದ್ದಾನೆ. ಕೃಷಿ ಬಳಸುವ ರೀತಿ, ನೀತಿಗಳು, ವಿಧಾನಗಳು ಎಲ್ಲವೂ ಸಹ ಆ ಪ್ರದೇಶಕ್ಕೆ ತಕ್ಕಂತೆ ನಾವು ಕೃಷಿಯನ್ನು ಅನುಸರಿಸಬೇಕಾಗುತ್ತೆ. ಒಂದು, ಆ ಮಣ್ಣಿನ ಫಲವತ್ತತೆ ಹೇಗಿದೆ ಅನ್ನೋದಕ್ಕೆ ವಿಶೇಷವಾದಂತಹ ಸಾಯಿಲ್ ಕಾರ್ಡ್ಗಳು ಕೊಡ್ತದೆ ಸರ್ಕಾರ. ಅದೇ ರೀತಿಯಲ್ಲಿ ಈ ಒಂದು ಪ್ರದೇಶದಲ್ಲಿ, ಯಾವ ಒಂದು ಪ್ರದೇಶದಲ್ಲಿ ಆ ಫಲವತ್ತತೆಯ ಕುರಿತಾದಂತಹ ಸಾಯಿಲ್ ಕಾರ್ಡ್ ಅನ್ನು ಇಟ್ಕೊಂಡಿದ್ದಾರೋ ಅಲ್ಲಿ ಯಾವ ಕೃಷಿ ಹಾಕಿದ್ರೆ ಹೆಚ್ಚು ಇಳುವರಿ ಆಗುತ್ತೆ ಮತ್ತು ಯಾವ ಕೃಷಿ ಕಡಿಮೆ ನೀರಿನ ಅವಶ್ಯಕತೆಗಳನ್ನು ತಗೊಳುತ್ತೆ, ಅಂದ್ರೆ ಕಡಿಮೆ ನೀರಿನಿಂದ ಹೆಚ್ಚು ಇಳುವರಿ ಕೊಡುವಂತಹ ಕೃಷಿಗಳು ಯಾವುದು, ಅಂದ್ರೆ ದವಸ ಧಾನ್ಯಗಳು ಯಾವುದು, ಅಥವಾ ಒಂದು ಬೆಳೆ ಯಾವುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನೂ ಕೊಟ್ರೆ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಹಾಗೆ ತುಂಬಾ ಹೆಚ್ಚಾಗಿ ಅಂತರ್ಜಲದ ಒಂದು ನೀರನ್ನ ಉಪಯೋಗಿಸ್ಕೊಂಡು ಕೃಷಿ ಮಾಡುವ ವಿಧಾನದನ್ನ ನಾವು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅನ್ನುವಂಥ ಒಂದು ವಿಚಾರ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕೃಷಿಕರಲ್ಲಿರುವಂತಹ ಅನೇಕರು, ಅಂದ್ರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ಏನ್ ಮಾಡ್ತಾರೆ, ಲಾಭಕ್ಕೋಸ್ಕರವೇ ಬೇರೆ ಬೇರೆ ಪ್ರದೇಶದಲ್ಲಿ ಬೆಳೆಯುವಂತಹ ಕೃಷಿ ನಮ್ಮ ಭೂಮಿಯಲ್ಲೂ ಬೆಳಿಬಹುದು ಏನೋ ಅನ್ಕೊಂಡು ಇಲ್ಲಿಗೆ ತಂದು ಬೆಳೆಸೋದಕ್ಕೆ ಮುಂದಾಗ್ತಾರೆ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ ಕೆಲವು ಕೃಷಿಗಳಿಗೆ. ಮಲೆನಾಡು ಭಾಗದಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ತಗೊಂಡೋಗಿ ಬಯಲು ಸೀಮೆಯಲ್ಲಿ ಬೆಳೆಯೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಬೇಕಾಗುತ್ತೆ. ಅದಕ್ಕೆ ಅಂತರ್ಜಲ ಮಟ್ಟ ಸಹ ಕುಗ್ಗೋದಿಕ್ಕೆ ಶುರುವಾಗುತ್ತೆ. ಮಲೆನಾಡಿನ ಭಾಗದಲ್ಲಿ ಬೆಳೆಯುವಂತಹ ಒಂದು ಕೃಷಿಗಳ ಪೈಕಿಯಲ್ಲಿ ನಾವು ನೋಡೋದಾದ್ರೆ ಹಲವಾರು ಬೆಳೆಗಳಿದ್ದಾವೆ. ಅದರಲ್ಲೂ ಏಕ ತಳಿ ಅಥವಾ ಏಕ ಬೆಳೆಯನ್ನ ಬೆಳೆಯೋದರ ಮೂಲಕ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ ಒಬ್ಬ ಬೆಳೆಗಾರನಿಗೆ. ಹಾಗೆ ನೀರಿನ ಮಟ್ಟ ಕೂಡ ಅವನು ಹೆಚ್ಚಾಗಿ ಅದನ್ನ ಉಪಯೋಗಿಸೋದ್ರಿಂದ, ಅದೇ ರೀತಿ ಕೀಟನಾಶಕಗಳನ್ನ, ಕ್ರಿಮಿನಾಶಿನಿಗಳನ್ನ,
ಅದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಏನಾಗ್ತಾ ಇದೆ, ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೋ ಇಳುವರಿಯಲ್ಲೂ ಸಹ ಅದರ ಹೊಡೆತ ಬೀಳುತ್ತೆ ಅನ್ನೋಂಥ ವಿಷಯ. ಇದರಿಂದ ನೈಸರ್ಗಿಕ ಕೃಷಿಯತ್ತ ಹೆಚ್ಚಿನ ಆಸಕ್ತಿಯನ್ನು ತೋರುವಂಥ ಒಂದು ಅವಶ್ಯಕತೆ ನಮಗೆ ಬೇಕಾಗಿದೆ ಈಗ. ಹಾಗೆ ಈ ತಳಿಗಳಲ್ಲೂ ಸಹ ಬೇರೆ ಬೇರೆ ರೀತಿಯಾದಂಥ ತಳಿಗಳಿದ್ದಾವೆ. ಸ್ವದೇಶಿ ತಳಿಗಳನ್ನು ಬಿಟ್ಟುಬಿಟ್ಟು ವಿದೇಶಿ ತಳಿಗಳಿರುವಂತಹ ಕೃಷಿ ಬೆಳೆಗಳನ್ನೆಲ್ಲ ಬೆಳೆಯುವಂಥ ಒಂದು ಹಂತಕ್ಕೆ ನಾವು ತಲುಪಿದ್ದೀವಿ. ಅದರಲ್ಲೂ ಈ ವೈಜ್ಞಾನಿಕ ರೀತಿಯಲ್ಲಿ ಬಂದಂತಹ ತಳಿಗಳು, GMO ಅಂತ ಕರೆಯಲ್ಪಡುವಂತಹ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್, ಅದರ ಮೂಲಕ ಬರುವಂತಹ ಒಂದು ತಳಿಗಳು ಅಥವಾ ಬೆಳೆಗಳನ್ನು ಅಥವಾ ಏನು ಕೃಷಿಗೆ ಬೇಕಾಗುವಂತಹ ಒಂದು ಬೀಜಗಳಿದ್ದಾವೆ ಅದರ ಮೂಲಕ ಮಾಡೋದ್ರಿಂದ ಕೂಡ ಕೆಲವು ಬಾರಿ ನೀರಿನ ಹಾಹಾಕಾರ ಮತ್ತು ನೀರಿನ ಕೊರತೆ ಆಗುವಂತಹ ಸಾಧ್ಯತೆಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಂಶೋಧನೆಗಳನ್ನು ನಾವು ಮಾಡಿ ಅದರ ಬಗ್ಗೆ ಮಾಹಿತಿನ ಕಲೆ ಹಾಕಿ ರೈತರಿಗೆ ಅದರ ಒಂದು ಮಾಹಿತಿನ ನೀಡುವಂತಹ ಅವಶ್ಯಕತೆಗಳಿದೆ. ಇದಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿ ಹಂಚಿಕೊಳ್ಳುವಂಥ ಒಂದು ಕೇಂದ್ರಗಳನ್ನು ತೊರೆಯೋದ್ರ ಮೂಲಕ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಹಾಗೆ ಈ ವಾಟರ್ ಟೇಬಲನ್ನು ಹೇಗೆ ನಾವು ಹಾಳು ಮಾಡದೇ ಇರೋದು ಅನ್ನುವಂಥ ಮಾಹಿತಿನ ಆ ನೆಲದಲ್ಲಿ, ಇದನ್ನು ಜಮೀನಿನಲ್ಲಿ ಹೇಗೆ ನೀರನ್ನು ಸಂರಕ್ಷಿಸಬೇಕು, ಯಾವ ರೀತಿ ಮಳೆಯನ್ನು ನಾವು ಮಳೆ ಕೊಯ್ಲು ಮಾಡೋದು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಂಥ ವಿಚಾರ ಆಗಿರ್ಬೋದು, ಇಂಗುಗುಂಡಿ ಮೂಲಕ ಹೇಗೆ ಕೃಷಿ ಹೊಂಡಗಳ ಮೂಲಕ ಒಂದು ಮೀನಿನ ಒಂದು ಸಾಕಾಣಿಕೆ ಹೇಗೆ ಮಾಡೋಕ್ಕಾಗುತ್ತೆ, ಈ ರೀತಿ ಹಲವಾರು ರೀತಿಯಾಗಿ 1 ಎಕರೆ ಅಥವಾ 1.5 ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ಮಣ್ಣಿನ ಫಲವತ್ತತೆನ ಹೇಗೆ ಉಳಿಸ್ಕೊಬೋದು ಅನ್ನೋಂಥ ವಿಷಯದಲ್ಲಿ ನಾವು ರೈತರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಅಂತ ಹೇಳಿ ಈ ಕೃಷಿ ವಿದ್ಯಾಲಯದ ಮೂಲಕ ಓದಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಸರ್ಕಾರದ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡಿದ್ರೆ ಮಾತ್ರ ನಮ್ಮ ರೈತರಿಗೆ ಉಪಯುಕ್ತವಾದಂಥ ಮಾಹಿತಿನೂ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನೀರಿನ ಒಂದು ಪೋಲಾಗೋದನ್ನು ನಿಲ್ಲಿಸುವ ಪ್ರಕ್ರಿಯೆಯನ್ನು ನಾವು ಕೈಗೆತ್ತಿಕೊಳ್ಳುವಂಥ ನಿರ್ಧಾರವನ್ನು ತಗೊಬೇಕಾಗತ್ತೆ. ಎಲ್ಲೆಲ್ಲೆಲ್ಲ ನಾವು ಕೃಷಿ ಭೂಮಿಗೆ ಸ್ಪ್ರಿಂಕ್ಲರ್ಸನ್ನು ಇಟ್ಕೊಂಡು ಅಥವಾ ಹನಿ ನೀರಾವರಿ ಮಾಡ್ತಾ ಇದ್ದೀವಿ ಅಂತಂದಾಗ ಎಷ್ಟರ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇದೆ ಅನ್ನುವಂಥ ಮಾಹಿತಿನ ತಿಳಿಸುವಂಥ ವಿಷಯವಾಗಿರ್ಬೋದು. ಅದೇ ರೀತಿ ಹೊಸ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ದೀದಿ ಅನ್ನುವಂಥದ್ದು ಯೋಜನೆಯನ್ನು ಸಹ ಕೇಂದ್ರ ಸರ್ಕಾರ ಹೊರತಂದಿದೆ. ಅದರಲ್ಲಿ ಹೇಗೆ ಕೃಷಿ ಮಾಡ್ಬೋದು ಅನ್ನುವಂಥ ವಿಷಯ ಮತ್ತು ಅದರಲ್ಲಿ ಹೇಗೆ ನೈಸರ್ಗಿಕ ರಸಗೊಬ್ಬರಗಳನ್ನು ಬೆರೆಸಬಹುದು ಅನ್ನುವಂಥ ವಿಷಯವಾಗಿರ್ಬೋದು ಈ ಒಂದು ಬೆಳೆ ಮೇಲೆ ಸಿಂಪಡಣೆ ಮಾಡಲಿಕ್ಕೆ. ಹಾಗೆ ಹವಾಮಾನಕ್ಕೆ ತಕ್ಕಂತೆ ಉಷ್ಣಾಂಶಗಳಾದಾಗ ಸಹ, ಏರಿಳಿತಗಳಾದಾಗ ಸಹ, ಬಿಸಿಲಿಗೆ ಸಹ ಈ ಕೃಷಿಯಲ್ಲಿ ಅಂದರೆ ಬೆಳೆಯಲ್ಲಿ ಆಗುವಂಥ ಫಲವತ್ತತೆ ಅಥವಾ ಬರುವಂಥ ಏನು ಕೊಯ್ಲಿಗೆ ಬರುವಂತಹ ಒಂದು ಆ ಬೆಳೆಗೆ ಒಂದು ತಕ್ಕ ಮೌಲ್ಯಗಳು ಸಿಗುತ್ತಾ, ಬೆಲೆ ಸಿಗುತ್ತಾ ಮಾರುಕಟ್ಟೆಯಲ್ಲಿ ಅನ್ನುವಂಥ ವಿಷಯವಾಗಿರ್ಬೋದು. ಕೆಲವು ಬಾರಿ ಮಳೆ ಜಾಸ್ತಿ ಆದಾಗ ಹೇಗೆ ಅದು ಅಡ್ಡ ಪರಿಣಾಮ ಬೀಳುತ್ತೆ ಒಂದು ಕೃಷಿ ಬೆಳೆಗೆ ಅನ್ನುವಂಥ ವಿಚಾರ ಆಗಿರ್ಬೋದು. ಇದರ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡುವಂಥ ಒಂದು ಕೇಂದ್ರವನ್ನು ನಾವು ಅಲ್ಲಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದಾಗ ಮಾತ್ರ ಅದು ಬಹಳಷ್ಟು ಯುವಜನರಿಗೆ ಒಂದು ಉದ್ಯೋಗಾವಕಾಶ ಕಲ್ಪಿಸಿಕೊಡುತ್ತೆ. ಅಲ್ಲದೆ ಕೃಷಿಕರಿಗೆ ಮತ್ತು ಜಮೀನಿನಲ್ಲಿ ಉಳುವ ರೈತನಿಗೆ ಸಹ ಒಂದು ಮಾಹಿತಿನ ಹಂಚುವಂಥ ಒಂದು ವಿಷಯವಾಗಿ ಇರುತ್ತೆ. ಹಾಗೆ ಸಾಯಿಲ್ ಡಾಕ್ಟರ್ ಅಂತ ನಾವೇನು ಕರಿತೀವಿ ಅಥವಾ ಈ ಸಾಯಿಲ್ ವೈದ್ಯರು ಅಥವಾ ಮಣ್ಣಿನ ಒಂದು ವೈದ್ಯ ಅಂತ ಕರೆಯಲ್ಪಡುವಂತಹ ಸಾಯಿಲ್ ಸಂಬಂಧಪಟ್ಟಂಥದ್ದು, ಮಣ್ಣಿಗೆ ಸಂಬಂಧಪಟ್ಟಂಥ ಸಾಯಿಲ್ ಕಾರ್ಡ್ಗಳನ್ನೆಲ್ಲ ಸರ್ಕಾರ ಕೊಡ್ತಾ ಇದೆಯಲ್ಲ, ಅದೇ ರೀತಿ ನಮಗೆ ಈ ಫರ್ಟಿಲೈಸರ್ಸ್ಗಳು, ಕ್ರಿಮಿನಾಶಕ ಆಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ನೈಸರ್ಗಿಕ ಗೊಬ್ಬರಗಳಾಗಿರ್ಬೋದು, ಇದರಲ್ಲಿರುವಂತಹ ಅಂಶಗಳೇನಿದೆ ಆ ರಾಸಾಯನಿಕ ಅಂಶಗಳ ಕುರಿತಾದಂತಹ ಮಾಹಿತಿನ ಸಹ ಪಾರದರ್ಶಕವಾಗಿ ನೀಡುವಂಥ ಒಂದು ಪಟ್ಟಿ ರೈತರಿಗೆ ಅತ್ಯವಶ್ಯಕವಾಗಿದೆ. ಯಾಕಂದರೆ ಅದರ ಮೂಲಕ ರೈತನಿಗೆ ಗೊತ್ತಾಗುತ್ತೆ ಮಣ್ಣಿನ ಮೇಲೆ ಯಾವ ರೀತಿ ಪರಿಣಾಮ ಈ ಒಂದು ಗೊಬ್ಬರಗಳು ಮಾಡುತ್ತೆ ಅನ್ನುವಂಥ ವಿಷಯ. ಈ ಎಲ್ಲ ಮಾಹಿತಿನ ನಾವು ಕೊಟ್ಟಾಗ ಮಾತ್ರ ರೈತ ಸಂಪೂರ್ಣವಾಗಿ ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ. ಆದರೆ ಇದೆಲ್ಲದಕ್ಕೂ ಮುಖ್ಯವಾದಂಥ ಒಂದು ವಿಷಯ ಏನಂದರೆ ಒಂದು ಬೆಂಬಲ ಬೆಲೆಯನ್ನು ನಿಗದಿಪಡಿಸೋದು. ಸರ್ಕಾರಗಳು, ಕೇಂದ್ರ ಆಗಿರಲಿ ರಾಜ್ಯ ಸರ್ಕಾರಗಳಾಗಿರಲಿ, ಯಾವಾಗ ಬೆಂಬಲ ಬೆಲೆಯನ್ನು ನಿಗದಿಪಡಿಸುತ್ತೋ ಆಗ ಮಾತ್ರ ರೈತನಿಗೆ ಆತ ಬೆಳೆಯುವಂತಹ ಒಂದು ಬೆಳೆಗೆ ಒಂದು ರೀತಿ ನಂಬಿಕೆ ಸಿಕ್ಕಂಗಾಗತ್ತೆ. ಆ ನಂಬಿಕೆ ಮೂಲಕ ಆತ ಹೆಚ್ಚಿನ ಒಂದು ಲಾಭವನ್ನು ಗಳಿಸೋದಾಗಿರ್ಬೋದು, ಆತ ತನ್ನ ಜೀವನವನ್ನು ನಡೆಸೋದಕ್ಕೆ ಬೇಕಾದಂತಹ ಒಂದು ಹಣಕಾಸಿನ ಅವಶ್ಯಕತೆಗಳು ಸಹ ಈ ಬೆಂಬಲ ಬೆಲೆಯ ಮೂಲಕ ಸಿಗುತ್ತೆ ಅಂತ ನನ್ನ ಒಂದು ವೈಯಕ್ತಿಕ ನಿಲುವಾಗಿದೆ. ಈ ಮಾಹಿತಿ ತಮಗೆ ಹಿಡಿಸಿದಲ್ಲಿ ದಯಮಾಡಿ ಲೈಕ್ ಮಾಡಿ, ನಮ್ಮ
ಯೂಟ್ಯೂಬ್ ವಾಹಿನಿಯಲ್ಲಿ ಹಲವಾರು ವಿಷಯಗಳು ಇನ್ನು ಮುಂಬರುವಂತಹ ದಿನಗಳಲ್ಲಿ ಹಾಕಲಿದ್ದೇವೆ. ನೀವು ಪ್ರೋತ್ಸಾಹ ಮಾಡ್ತೀರಾ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.